ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 129ರಲ್ಲಿ ದಶರಥರ ಮತ್ತೊಬ್ಬ ಹಿರಿಯ ಮಂತ್ರಿ ಸಿದ್ಧಾರ್ಥನೂ ಕೂಡ ಕೈಕೈಗೆ ಉಪದೇಶಗಳ ಮೂಲಕ ಅಲ್ಲಿ ಮುಖ್ಯವಾಗಿ ರಾಜ ಸಗರ ಮತ್ತು ಅವನ ಪುತ್ರ ಅಸಮಂಜಸ ದುಷ್ಟ ಇದ್ದುದರಿಂದ ರಾಜ ಸಗರ ಪ್ರಜೆಗಳ ಕೋರಿಕೆ ಮೇರೆಗೆ ತನ್ನ ಮಗನನ್ನು ಅರಣ್ಯ ಕಟ್ಟಿರ್ತಾನೆ, ಎಲ್ಲ ಕಸ್ಕೊಂದಿಟ್ಟಿರ್ತಾನವ. ಅದನ್ನು ಇವಳು ಹೇಳ್ತಾ ಇರ್ತಾನೆ, ನೋಡು ನಿಮ್ಮ ವಂಶಜ ಎಲ್ಲ ಕಸ್ಕೊಂಡು ಕಳಿಸಿರ್ತಾನೆ, ನೀ ಎಲ್ಲ ಕೊಟ್ಟು ಕಳ್ಸತ್ತಿಲ್ಲ ಅಂತ ಹೇಳಿ ಆಕೆ ಆ ಮಾತು ಕೇಳಿರ್ತಾಳೆ. ಅದಕ್ಕೆ ಆಕೆಗೆ ಸರಿಯಾಗಿ ಹೇಳ್ತಾನೆ, ನೋಡು ಅಸಮಂಜಸ ಮಹಾಪಾಪಿ ಇದ್ದ, ಜನರಿಗೆ ಬೇಡಾಗಿದ್ದ, ಅದಕ್ಕೆ ಅವನ್ನೆಲ್ಲ ಕಸ್ಕೊಂತ ಅರಣ್ಯ ಕಳಿಸ್ಲಾಗಿತ್ತು. ಇಲ್ಲಿ ರಾಮ ಎಲ್ಲರಿಗೂ ಬೇಕಾಗಿದ್ದಾನೆ, ಯಾವುದೂ ತಪ್ಪು ಮಾಡಿಲ್ಲ. ಮತ್ತು ಅವನಿಗೆ ನೀನು ಅರಣ್ಯಕ್ಕೆ ಕಳಿಸೋದು ತಪ್ಪಿದೆ. ನೋಡು, ಪ್ರಜೆಗಳಿಗೆ ಬೇಕಾದಂಥ ರಾಮ, ಪ್ರಜೆಗಳ ವಿರುದ್ಧ ನೀನು ಮಾಡೋಕ್ಕೆ ಹೋಗಬೇಡ. ಪ್ರಜೆಗಳನ್ನು ಸಿಡಿದು ಎದ್ದರಪ್ಪ ಅಂದ್ರೆ ನೀನು ಆಡಳಿತ ಮಾಡ್ಕೊಂಡು ಹೋಗೋದು ಕಠಿಣ ಆಗ್ತೈತಿ. ಎಲ್ಲ ರೀತಿಯಿಂದ ಅವಳಿಗೆ ತಿಳಿಸಿ ಹೇಳ್ತಿರ್ತಾನೆ. ಅದು ಮಾತು ಕೇಳೋದಿಲ್ಲ. ಮುಂದೆ ಅದನ್ನು ಈ ಘಟನೆಗಳನ್ನೆಲ್ಲ ದಶರಥ ಮಾತಾಡಿದ್ದು, ಕೈಕೈ ಮಾತಾಡಿದ್ದು, ಒಂದು ಸುಮಂತ್ರ ಮಾತಾಡಿದ್ದು, ನಂತರ ಸಿದ್ಧಾರ್ಥ ಮಾತಾಡಿದ್ದು, ಇದನ್ನೆಲ್ಲನೂ ರಾಮ ಕೇಳ್ತಿರ್ತಾನೆ. ಮುಂದೆ ರಾಮ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ಸಿದ್ಧಾರ್ಥರ ಮಾತು ಕೇಳಿದ ವಾಂಗ್ಮಿ ರಾಮ ದಶರಥನಿಗೆ ನೋಡಿದ. ಎಲ್ಲರದ್ದು ಮಾತು ಕೇಳಿರ್ತಾನೆ, ಸಿದ್ಧಾರ್ಥದ್ದು ಮಾತು ಕೇಳಿರ್ತಾನೆ. ಕೊನೆಗೆ ಕೇಳಿದವನ ಅವಾಗ ಅವರಪ್ಪನಿಗೆ ದಶರಥನಿಗೆ ಹೀಗೆ ಹೇಳ್ತಾನೆ, ಎಲ್ಲವನ್ನೂ ತ್ಯಜಿಸಿ ಹೊರಟಿರುವ ಅಲಮಾರಿಗಳಿಗೆ ಸುಖ ಸಂಪತ್ತು ಸೈನ್ಯ ಬಲ್ಲಬೇಕೆ. ಅವರಪ್ಪ ಹೇಳಿರ್ತಾನಲ್ಲ ಅವನು, ನಿನಗೆ ಅಯೋಧ್ಯೆಯಲ್ಲಿ ಸುಖವನ್ನು ಅರಣ್ಯದಲ್ಲಿ ಕೊಡ್ತೇನೆ, ನೀನು ಸೈನ್ಯ ತೊಗೊಂಡು ಹೋಗು, ಸಂಪತ್ತು ತೊಗೊಂಡು ಹೋಗು, ಏನು ಬೇಕು ಎಲ್ಲ ನೀನು ಕೊಟ್ಟು ಕಳಿಸ್ತೀನಿ ಅಂತ ವ್ಯವಸ್ಥೆ ಬಗ್ಗೆ ಏನೋ ಸುಮಂತ್ರಿಗೆ ಹೇಳ್ತಿರ್ತಾನೆ. ಅದನ್ನೆಲ್ಲ ಕೇಳಿರ್ತಾನೆ ಅವನು. ಅದಕ್ಕೆ ರಾಮ ಅಂತ, ನೋಡಪ್ಪ ನಾನು ಅರಣ್ಯಕ್ಕೆ ಹೊಂಟೇನ, ಈ ಸಂಪತ್ತು ನನಗೆ ಯಾಕೆ ಬೇಕು? ನೋಡಿ, ಸನ್ಯಾಸಿಗತೆ ಜೀವನ ತೆಗಿಯಕ್ಕೆ ನಾನು ಹೊಂಟೇನೆ, ಇದು ಬೇಡ. ಇವತ್ತಿನ ಸಂದರ್ಭ ಹೆಂಗಿದೆ ಅಂದ್ರೆ, ಸನ್ಯಾಸಿ ಆಗಬೇಕಂಥೇಳಿ ಎಲ್ಲೋ ಒಂದು ಕಡೆಗೆ ದೀಕ್ಷಾ ತೊಗೊಂಡು, ಅವ್ರು ದೀಕ್ಷೆ ಹೆಂಗೆ ಕೊಟ್ಟಿರ್ತಾರೋ, ಇವ್ರು ಹೆಂಗೆ ತೊಗೊಂಡಿರ್ತಾರೋ ಅದು ಅವ್ರಿಗೆ ಗೊತ್ತದು. ದೀಕ್ಷಾ ತೊಗೊಂಡು ಇವ್ರೇನು ಮಾಡ್ತಾರೆ, ರುದ್ರಾಕ್ಷಿ ಹಾಕ್ಕೊಂಡು, ವಿಭೂತಿ ಧರಿಸ್ಕೊಂಡು, ಕಾವಿ ಹಾಕ್ಕೊಂಡು ಎಲ್ಲೋ ಒಂದು ಮಠದಾಗ ಇದ್ಕೊಂಡು ಮಠಾಧೀಶರಾಗಿ ಬಿಡ್ತಾರೆ. ಆದ ತಕ್ಷಣ ಅಲ್ಲಿ ನೋಡಿ ತ್ಯಾಗ ಬೇಕಲ್ಲಿ. ಕಾಲಾಗ ಆವಿಗಳನ್ನು ಹಾಕ್ಕೊಂಡು ಹೋಗಬೇಕು, ಬಟ್ಟೆ ಹೇಗಿರಬೇಕು ಅನ್ನೋದ್ರಲ್ಲಿ ನಿಯಮ ಇದೆ. ಅದೆಲ್ಲ ಸರಳ ಸಾದಾ ಜೀವನ ಇರ್ತಿದ್ದೆ, ತ್ಯಾಗ ಅವ್ರದ್ದೆಲ್ಲ. ಆ ತ್ಯಾಗ ಬದುಕನ್ನು ಇವರು ಸ್ವಾಮಿಗಳು ಮಾಡೋದಿಲ್ಲ. ಇವರು ಅರಸರಿಗೆ ಅಷ್ಟೊಂದು ರಾಜಭೋಗವನ್ನು ಅನುಭವಿಸುವುದಿಲ್ಲ, ಅದಕ್ಕಿಂತಲೂ ಹೆಚ್ಚು ರಾಜಭೋಗವನ್ನು ಇವತ್ತು ಮಠಗಳಲ್ಲಿ ಮಠಕ್ಕೆ ಭೇಟಿ ಕೊಟ್ಟು ನೋಡಿದಾಗ ಗೊತ್ತಾಗ್ಬಿಡ್ತದೆ ಇವರು ಎ ಸಿ ರೂಮುಗಳೇನು, ಇವರಿಗೆ ಮೆತ್ತನ ಹಾಸಿಗೆಗಳೇನು, ಕಾಲಾಗಿನ ಚಪ್ಪಲಿಗಳೇನು, ಬೂಟುಗಳೇನು, ಇವರು ತಲೆಗೆ ಡಾಯ ಮಾಡಿದ್ದೇನು, ಹಾಕಿದ ಬಟ್ಟೆ ಸಾದಾ ಇರೋದಿಲ್ಲ, ಅವ್ರು ನೂಲಿನ ಬಟ್ಟೆ ಇರೋದಿಲ್ಲ, ಅದು ಇಂಪೋರ್ಟೆಡ್ ಬಟ್ಟೆ ಇರ್ತಿದೆ, ಅದು ಬಣ್ಣ ಅಟ್ಟ ಕೇಸರಿ ಇರ್ತದೆ. ನೋಡ್ತೀರಾ ನೀವು, ಕೋಟಿ ರೂಪಾಯಿ ಕಿಮ್ಮತ್ತಿನ ಕಾರುಗಳಲ್ಲಿ ಈ ತ್ಯಾಗಿಗಳು ಅಡ್ಡಾಡ್ತಾರೆ. ನೋಡಿ, ಆಗಿನ ತ್ಯಾಗಿಗೂ ಈಗಿನ ತ್ಯಾಗಿ ಎಷ್ಟು ವ್ಯತ್ಯಾಸ. ರಾಮ ಹೇಳ್ತಾನೆ, ನಾನು ಸನ್ಯಾಸಿಯಾಗಿ ಹೊಂಟೇನೆ, ಯಾಕೆ ಸಂಪತ್ತು ನನಗೆ ಬೇಕು ಮಾಡೋಣ ಬೇಡ ಅಂತ ತಂದಿಗೆ ಹೇಳ್ತಾನೆ. ಈಗಿನವ್ರು ಹಾಗಿಲ್ಲ, ನಾವು ತ್ಯಾಗ ಮಾಡ್ಕೊಂಡು ದೀಕ್ಷಾ ತೊಗೊಂಡು ಬಂದೇವೆ ಅಂತ ಹೇಳ್ತಾರೆ. ಆ ತ್ಯಾಗಿ ಜೀವನ ನಡೆಸೋದಿಲ್ಲ. ಇವರು ಭೋಗಿ ಜೀವನ, ಸುಖಕರ ಭೋಗಿ ಜೀವನ, ಲಕ್ಸರಿ ಲೈಫನ್ನು, ಅಯ್ಯಾಶಿ ಜೀವನವನ್ನು ಈಗಿನ ತ್ಯಾಗಿಗಳು ನಡೆಸ್ತಾರೆ. ಇವತ್ತು ನಮ್ಮ ಕಣ್ಣು ಮುಂದೆ ಕಾಣುವಂಥ ಉದಾಹರಣೆಗಳಿವೆ. ಶ್ರೇಷ್ಠ ಆನೆಯನ್ನು ತ್ಯಜಿಸಿದ ಮೇಲೆ ಅದರ ಕಟ್ಟುವ ಹಗ್ಗ ಇಟ್ಟುಕೊಂಡಂತೀನಿ. ನಂದು ದೊಡ್ಡ ಆಣೆ ಇತ್ತು, ಶ್ರೇಷ್ಠ ಆಣೆ ನಂದದ. ಆನೆಯನ್ನು ಕೊಟ್ಟಿದ್ದನ್ನು ಇನ್ನು ಆ ಆಣೆ ಕಟ್ಟು ಹಗ್ಗ ತೊಗೊಂಡು ನಾ ಏನು ಮಾಡಲಿ? ನೋಡಿ, ಇದು ನಾನು ನೋಡಿ ಹೆಂಗಿದೆ, ನಂದು ಆಣೆ ಹೋಗಿತ್ತು ಮಾರಾಯಣ. ಇದನ್ನು ಹೇಳ್ತಿರ್ತಾರೆ ಜನ. ಯಾವಾಗ ಸರಿಯಾಗಿ ಈ ರೀತಿ ಹೇಳಕ್ಕೆ ಬರೋದಿಲ್ಲ, ತಮ್ಮ ಒಂದು ತದ್ಭವ ರೂಪದಲ್ಲಿ ಹೇಳ್ತಾರವ್ರು. ಆನೆ ಹೊಂಟೈತಿ, ಇನ್ನು ಹಗ್ಗಕ್ಕೆ ಏನಾಕ, ನಾ ಹಗ್ಗ ಯಾಕೆ ಚಿಂತೆ ಮಾಡ್ಬೇಕಂತಾರ. ಇಲ್ಲಿ ನೋಡಿ, ರಾಮ ಕೂಡ ಅದನ್ನ ಹೇಳ್ತಾನೆ, ವಾಲ್ಮೀಕಿಯವರು ಅದನ್ನ ಹೇಳ್ತಾರೆ. ಎಂತಹ ಶ್ರೇಷ್ಠ ಒಂದು ಆನೆ ಇತ್ತು ನಂದ, ಆ ಆನೆಯನ್ನು ನಾನು ದಾನ ಮಾಡಿ ಹೊಂಟಿದ್ದೇನೆ, ಇನ್ನು ಅದನ್ನು ಕಟ್ಟು ಹಗ್ಗ ಇಟ್ಕೊಳ್ಳಿ ಅಂತ ನಾವು. ಅದಕ್ಕೆ ತಂದೆ ಇಂಥದ್ದೆಲ್ಲ ಈ ಬೇಡ, ನನಗೇನು ಕೊಡಪ್ಪ ಅಂದ್ರೆ, ಇಲ್ಲಿ ನೋಡಿ ಎಷ್ಟು ಮಜಾ ಇದೆ. ನಮಗೆ ಕನಿತ್ರ ಪೀಠಿಕೆ ಅಂತ ಹೇಳಿದೆ. ಕನಿತ್ರ ಅಂದ್ರೆ ಏನೋ ಹೊದಿಕೆ ಒಂದು ಕೊಡು, ಒಂದು ಬುಟ್ಟಿ ಕೊಡು. ಎಲ್ಲರ ಕತ್ಲಾತಂದ್ರೆ ಹೊತ್ಕೊಂಡು ಮಲ್ಕೊಳಕ್ಕೆ, ಮೈ ಮುಚ್ಕೊಳಕ್ಕೆ ಒಂದು ಹೊದಿಕೆ ಕೊಡು, ಒಂದು ಬುಟ್ಟಿ ಕೊಟ್ಬಿಡ. ಏನು ನಮ್ಮ ಸಾಮಾನುಗಳು ಬೇಕಾಗಿದ್ದು ಅಂದ್ರೆ ಅರಣ್ಯದಾಗ ಹಣ್ಣು ಆರ್ಸೋಕೆ, ಇದು ಮಾಡೋಕೆ, ಅಥವಾ ಇವನ್ನ ತೊಗೊಂಡು ಹೋಗೋಕೆ
ಅಂದ ನಾವು ಅರಣ್ಯಕ್ಕೆ ಹೋಗೋರಿಗೆ ಎರಡೇ, ಒಂದು ಬುಟ್ಟಿ ಒಂದು ಹೊದಿಕೆ, ಎರಡು ಕೊಟ್ಬಿಡು ಮಾರಣ್ಣ, ನಾನು ಆರಾಮದಿಂದ ಸಂತೋಷದಿಂದ ನಾನು ಅರಣ್ಯಕ್ಕೆ ಹೋಗ್ತೇನೆ ಅಂತ ಹೇಳಿ ರಾಮ ತಂದೆಯನ್ನು ಕೇಳ್ತಾನೆ. ಈ ರಾಮನ ಮಾತು ಕೈ ಕಿವಿಗೆ ಬಿತ್ತು, ಅಲ್ಲೇ ಇರ್ತಾಳೆ ಅವಳು. ರಾಮ ಎಲ್ಲನೂ ಬೇಡ, ನನಗೆ ಬರೀ ಒಂದು ಹೊದಿಕೆ ಒಂದು ಬುಟ್ಟಿ ಕೊಡು ಅಂತ ಕೇಳಾಕತ್ತಾನೆ ಅಂದ ಕೂಡಲೇ ಅದ್ರ ಉಪಯೋಗ ತೊಗೋಬೇಕಲ್ಲ. ನೋಡಿ ಎಷ್ಟು ಹೆಣ್ಮಗಳು ಶೂಳಿರ್ತಾಳಕ್ಕೆ. ತಕ್ಷಣ ಏನು ಮಾಡ್ತಾಳೆ ಗೊತ್ತಾಕೆ, ನಾಚಿಕೆ ಪಡೋದಿಲ್ಲ ಅದನ್ನು. ಮಗ ಎಲ್ಲ ಬಿಟ್ಟ, ಹಿರಿ ಮಗ ಎಲ್ಲ ಬಿಟ್ಟ, ನನಗೊಂದು ಹೊದಿಕೆ ನನಗೆ ಒಂದು ಬುಟ್ಟಿ ಕೊಡು ಅಂತ ಕೇಳಾಕತ್ತಾನೆ ಅಂದ ಕೂಡಲೇ ಅದಕ್ಕೆ ನಾಚಿಕೆ ಪಡಬೇಕಾಗಿ ತಾಯಿ. ಆಕೆ ನಾಚಿಕೆ ಪಡೋದಿಲ್ಲ, ಸಂತೋಷ ಪಡ್ತಾಳೆ ಆಕೆ. ನಾಚಿಕೆ ಪಡೆದ ಸ್ವತಃ ತಾನೇ ಅರಣ್ಯವಾಸಿ ಸನ್ಯಾಸಿ ಉಡುಪುಗಳನ್ನು ತಂದು ಕೊಟ್ಟಳು. ಹೋದಕ್ಕೆ ಅರಣ್ಯವಾಸಿ ಸನ್ಯಾಸಿ ಉಡುಪುಗಳೇನಿದ್ದಿಲ್ಲ, ಅವೆಲ್ಲ ನಾರಿನ ಉಡುಪುಗಳವು, ರೇಷ್ಮೆ ಉಡುಪಲ್ಲ, ಅವು ನಮ್ಮ ನೂಲಿನ ಉಡುಪುಗಳಲ್ಲ, ಅವು ನಾರಿನ ತಯಾರು ಮಾಡಿದ ಪುಂಡಿನಾರ ಯಾವ ಗಿಡದ ನಾರುಗಳನ್ನು ತೆಗೆದಿರ್ತಾರೆ. ಸನ್ಯಾಸಿಗಳು ಸಾಮಾನ್ಯವಾಗಿ ಆಗೆಲ್ಲ ಮುಂದೆ ಅರಣ್ಯಕಾಂಡದಾಗೂ ಇದು ಬರ್ತಿದೆ. ಸನ್ಯಾಸಿಗಳು ಧರಿಸುವಂಥದ್ದು ಯಾವುದಂದ್ರೆ ನಾರಿನ ಉಡುಪು. ಅದಕ್ಕೆ ಅಲ್ಲಿ ಇದ್ದಂಥ ನಾರಿನ ಉಡುಪು ತಂದಕ್ಕೆ ತೊಗೊಂಡು ಹಾಕೊಂಡು ಹೋಗಿಬಿಡ್ರಿ ನೀವು ಅಂತ 3 ಮಂದಿಗೆ ತಂದು ಕೊಟ್ಬಿಡ್ತಾಳೆ ಅವಳು. ಯಾರು? ಕೈ ನೋಡಿ ಹೇಗಿದೆ ಹೆಣ್ಮಗಳದು ವಿಚಾರ. ಮುಂದೆ ತನ್ನ ನೂಲಿನ ಉಡುಪು ತ್ಯಜಿಸಿ ನಾರಿನ ಸನ್ಯಾಸಿ ಉಡುಪನ್ನು ರಾಮ ತೊಟ್ಟನು. ಅಲ್ಲೇ ಮುಂದನ ಅವರಪ್ಪದನ, ಅವ್ರ ತಾಯಿಗಳಿದ್ದಾರೆ, ಇಲ್ಲಿ ಇವರ ನಮ್ಮ ಮಂತ್ರಿಗಳಿದ್ದಾರೆ, ಎಲ್ಲರೂ ಸಮಕ್ಷಮನ ರಾಮ ಏನು ಮಾಡ್ತಾನೆಂದರೆ ತಾಯಿನ ನೂಲಿನ ಬಟ್ಟೆಯನ್ನು ಧಾರಣೆ ಮಾಡಿರ್ತಾನೆ. ಆ ಬಟ್ಟೆಗಳನ್ನು ಬದಲಿಸಿ ಕೈ ತಂದು ಕೊಟ್ಟಂಥ ನಾರಿನ ಉಡುಪನ್ನು ಹಾಕ್ಕೊಳ್ತಾನೆ. ತಂದೆ ಎದುರಿನಲ್ಲಿ ಲಕ್ಷ್ಮಣ ಮೌಲ್ಯದ ಉಡುಪು ಕಳಿಸಿ ನಾರಿನ ಸನ್ಯಾಸಿ ಉಡುಪು. ಇವನು ಏನು ಮಾಡ್ತಾನೆ, ಅಪ್ಪನ ಮುಂದನ ಲಕ್ಷ್ಮಣ ತಂದ ಮೌಲ್ಯ ಅಗದಿ ಕಿಮ್ಮತ್ತಿನ ಬಟ್ಟೆಗಳಿರ್ತಾವ, ಆ ಕಿಮ್ಮತ್ತಿನ ಬಟ್ಟೆಗಳನ್ನೆಲ್ಲ ಈ ತಾಯಿ ತಂದು ಕೊಟ್ಟಂಥ ಕೈ ತಂದು ಕೊಟ್ಟಂಥ ನಾರಿನ ಉಡುಪನ್ನು ತೊಗೊಳ್ತಾನೆ. ಅವನು ಅಲ್ಲೇ ಧರಿಸ್ತಾನೆ. ರೇಷ್ಮೆ ಉಡುಪಿನಲ್ಲಿದ್ದ ಸೀತೆ ನಾರಿನ ಉಡುಪು ಕಂಡು ಹಾರಿದಳು. ಇಲ್ಲಿ ಪ್ರಶ್ನೆ ಬಂದು ನೋಡ್ರಿ, ಸೀತಾ ಬದುಕಿನಾಗ ಇಂಥದ್ದನ್ನು ನೋಡಿದವಳು ಅಲ್ಲಕ್ಕೆ. ಅಕ್ಕಿ ಯಾವಾಗಲೂ ತವರು ಮನೆಯಲ್ಲಿಯೂ ರಾಜಕುಮಾರಿಗೆ ಬೆಳೆದಿರ್ತಾಳೆ. ಇಲ್ಲೂ ಆಕೆಗೆ ಏನೂ ತೊಂದರೆ ಇರೋದಿಲ್ಲ, ಕೊರತೆ ಇರೋದಿಲ್ಲ. ಮತ್ತು ಅವರಪ್ಪನೂ ಸಾಕಷ್ಟು ಕಳಿಸಿರ್ತಾನೆ ಆಕೆಗೆ ಸ್ತ್ರೀಧನ ಅಂಥೇಳಿ. ಈಗ ಆಕೆಗೆ ಏನು ಅನಿಸ್ತಿತ್ತು, ನಾನು ಜೀವನದಾಗ ಎಂದೂ ನೋಡಿಲ್ಲ, ಹುಟ್ಟಿಲ್ಲ, ನಾನು ಈ ರೇಷ್ಮೆ ಬಟ್ಟೆಗಳನ್ನು ತ್ಯಾಗ ಮಾಡಿ ನಾರಿನ ಉಡುಪು ಉಡಬೇಕಲ್ಲ, ಇದೇನಿದೆ ಅಂತ ಸ್ವಲ್ಪ ಮನಸ್ಸಿನ ಕಸ್ವಿಷ ಆಗ್ತದೆ ಅವಳಿಗೆ. ನಾರಿನ ಉಡುಪು ಕಂಡು ಹಾರಿದಳು. ಕುಶ ಹುಲ್ಲಿನ ಉಡುಪು ಉಡಲು ಕಸ್ವಿಷಿಗೊಂಡ ಮನದಲ್ಲಿ ಶೀತ. ನೋಡಿರಿ, ಆ ನಾರು ಅಂದರೆ ಯಾವುದು? ಕುಶ ಹುಲ್ಲು. ಆ ಹುಲ್ಲಿನ ನಾರು ತೆಗೆದು ಅದರಿಂದ ಮಾಡಿದಂತಹ ಉಡುಪು. ಅದು ಬರೀ ಕಟ್ಟೋದಿರ್ತೈತೆ, ಅದು ಕೊಳ್ಳಿಗೊಂದು ಕಟ್ಟೋದು, ನಡಕ್ಕೊಂದು ಕಟ್ಟೋದಿರ್ತದೆ. ಅದನ್ನು ಆಕೆ ಏನು ಮಾಡ್ತಾಳಂದ್ರೆ ಅದು ನೋಡಿದಕ್ಕೆ ಆಕೆಗೆ ಮನಸ್ಸಿನಾಗ ಕಸ್ವಿಷ ಆಗ್ತದೆ. ಆಮೇಲೆ ಅವಳು ಏನು ಮಾಡ್ತಾಳೆ ಅಂದ್ರೆ, ಹೆಂಡ್ತಿ ನೋಡ್ರಿ ಇದೇನಪ್ಪ ಇದೇನು ಉಡಿದು ಬಂತು ಅಂಥೇಳಿ ಆಕೆ ಒಮ್ಮೆಲೆ ಯಾರ ಮುಖ ನೋಡ್ತಾಳೆ? ಗಂಡನ ಮುಖ ನೋಡ್ತಾಳೆ. ಅಲ್ಲಿ ಗಂಡ ನಾರಿನ ಉಡುಪಿನ ಹೆಂಗೆ ಕಾಣಿಸ್ತಿರ್ತಾನಂದ್ರೆ ಅವನು ಗಂಧರ್ವ ರಾಜನಂತೆ ಕಾಣಿಸ್ತಿರ್ತಾನೆ. ಗಂಧರ್ವ ರಾಜರು ಈ ಇದಕ್ಕೆ ಭಾಳ ಪ್ರಿಯರು, ಅವರು ಉಡುಗೆ ತೊಡುಗೆಗಳಿಗೆ ಭಾಳ ಪ್ರಿಯರು. ಹಿಂದೆನೂ ತ್ರೇತಾಯುಗದಿಂದನೂ ಅದಕ್ಕೂ ಕೃತಯುಗದಲ್ಲಿಯೂ ಕೆಲವೊಂದು ಕಥೆಗಳಲ್ಲಿ ಬರ್ತಾವ. ಅವರು ಯಾವಾಗಲೂ ಗಾಯನ, ಸಂಗೀತ, ಉಡುಪು, ಇವುಗಳಿಗೆ ಅಲಂಕಾರ, ಇದ್ರ ಪ್ರಿಯರವರು. ಯಾರು? ಗಂಧರ್ವರು. ಈಕೆಗೆ ಸೀತೆಗೆ ರಾಮ ಈ ನಾರಿನ ಉಡುಪದಲ್ಲಿಯೂ ಕೂಡ ಗಂಧರ್ವ ರಾಜನಂತೆ ಕಾಣ್ತಿರ್ತಾಳೆ. ಈಕೆ ಏನು ಮಾಡ್ತಾಳೆ, ತಾನು ಉಳಿದು ಬಂದ ಕೂಡಲೇ ಗಂಡನ ಮೂತಿ ನೋಡಕ್ಕೆ ಹಿಡಿತಾಳೆ. ಚಿತ್ರಾತನಂತೆ ಕಾಣುವ ಗಂಡನಿಗೆ ಕಣ್ಸನ್ನೆ ಎಂದು ತಿಳಿಸಿಳು. ಏನು ಮಾಡೋದು ನೋಡು, ಅವರು ನನಗೆ ಇದನ್ನು ಬಟ್ಟೆ ಎಲ್ಲ ತೆಗೆದು ಈಗ ನನಗೆ ನಾನು ಉಡುಪು ಅಂತ ಹೇಳಕತ್ತಾರ, ಏನು ಮಾಡಲಿ ಅಂತ ಕೇಳ್ತಾಳೆ. ಕಣ್ಸನ್ನೆಯಿಂದ ಕೇಳ್ತಾಳೆ. ಇಂಥ ಉಡುಪು ತೊಟ್ಟು ಸನ್ಯಾಸಿಗಳು ಹೇಗೆ ಅರಣ್ಯದಲ್ಲಿ ವಾಸಿಸುವರು ಪ್ರಶ್ನೆ ಮಾಡ್ತಾಳೆ. ಇಲ್ಲ ಇಂಥವೆಲ್ಲ ಉಟ್ಕೊಂಡು ಅರಣ್ಯದಾಗ ಇರಬೇಕಾ? ಇಲ್ಲೇ ಶುರು ಆಗ್ತಿತ್ತು ಈಗ ಅರಣ್ಯದಾಗ ಉಡಬೇಕಾ? ಇದೇನಿದು ಅಂತಾಳೆ. ಗುಣಗುಡುತ್ತಾ ಸೀತೆ ಪದೇ ಪದೇ ಉಡುಪು ತೊಡುವಲ್ಲಿ ತಪ್ಪುತ್ತಿದ್ದಳು. ಅದನ್ನು ಹೆಂಗೆ ಹಾಕೋಬೇಕನ್ನೋದು, ಧರಿಸ್ಬೇಕನ್ನೋದು ಅವಳಿಗೆ ಗೊತ್ತಿರೋಕ್ಕಿಲ್ಲ. ಕೈಗೆ ತಂದು ಕೊಟ್ಟಂಥ ನಾರಿನ ಉಡುಪನ್ನು ತೊಗೊಳ್ತಾಳೆ. ಆಕೆ ಧರಿಸೋದು ಗೊತ್ತಿರೋದಿಲ್ಲ ಆಕೆಗೆ. ಪದೇ ಪದೇ ಕೈಯಿಂದ ಜಾರ್ತಿರ್ತದೆ. ಅದನ್ನು ರಾಮ ನೋಡ್ತಾನೆ. ಒಂದು ತುದಿಯನ್ನು ಕೊಳ್ಳೆಗೆ ಹಿಡಿದು ಮತ್ತೊಂದನ್ನು ಕೈಯಲ್ಲಿ ಹಿಡಿದು ತೊಡುವ ಪ್ರಯತ್ನ ಪದೇ ಪದೇ ವಿಫಲಗಳು. ಒಂದು ಕಡೆ ಅದನ್ನು ಹಿಡ್ಕೊಂಡು ಇನ್ನೊಂದು ಕಡೆಯಿಂದ ಅದನ್ನು ತೊಡ್ತಿರ್ತಾಳೆ. ಅದು ಮ್ಯಾಗಿನ ಮ್ಯಾಗ ಅದು ಆಕೆ ವಿಫಲಗೊಳ್ತಿರ್ತಾಳೆ. ಅದನ್ನು ಹಾಕೊಳಕ್ಕೆ ಬರ್ತಿದ್ದಿಲ್ಲ ಆಕೆಗೆ. ಇದನ್ನು ರಾಮ ನೋಡ್ತಾನೆ. ಅದಕ್ಕಂಡ ರಾಮ ಸ್ವಯಂ ಬಂದು ಉಡುಪಿನ ತುದಿಯನ್ನು ಸೀತೆಯ ಮೇಲುಗಿ ಕಟ್ಟಿದ ಗಟ್ಟಿಯಾಗಿ ಅದಕ್ಕಂಡು ಸಂತಪ. ಇವೇನು ಮಾಡ್ತಾನೆ, ಬರ್ತಾನೋ ಬಂದವನ ತಾನ ಅದನ್ನು ಹಿಡ್ಕೊಂಡು ಅವಳಿಗೆ ಆ ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ತಾನೆ. ಆಕೆಗೆ ಬಟ್ಟೆ ಅವನು ಉಡಿಸ್ತಾನೆ ರಾಮ.
ಅಗದಿ ಪ್ಲೇನ್ ಭಾಷೆಯಲ್ಲಿ ಹೇಳೋದಾದ್ರೆ ಸ್ವತಃ ರಾಮ ಬಂದ ಆ ಉಡುಪುಗಳನ್ನು ಸೀತೆಗೆ ಉಡಿಸ್ತಾನೆ. ಗಂಡ ಸೀತೆಗೆ ಈ ನಾರಿನ ಉಡುಪು ಉಡಿಸೋದನ್ನು ಕಂಡು ಅಂತಃಪುರದಲ್ಲಿ ನೆರೆದ ಸ್ತ್ರೀಯರೆಲ್ಲರೂ ಗಡಗಡನೆ ಹತ್ತರು. ಅವ ಅಳ್ಕೊಂತನ ರಾಮನಿಗೆ ಹೇಳ್ತಾರೆ, ರಾಮನಿಗೆ ನುಡಿದರು, ಓ ಕಂದ, ಸೀತೆಗೆ ಅರಣ್ಯ ಸನ್ಯಾಸಿನಿ ಬದುಕುವ ಸಾಧ್ಯ. ಈಗ ಆಕಿಗೆ ಆ ಬಟ್ಟೆ ನೋಡೋಣ ಮನಸ್ಸು ಕಸಿವಿಸಿ ಆಗತ್ತಿದ್ದ. ಆ ಬಟ್ಟೆನೂ ಆಕಿಗೆ ಧರಿಸಕ್ಕೆ ಬರಲಿಲ್ಲ. ನೀ ಬಂದ ಅದನ್ನು ಬಟ್ಟೆ ಧರಿಸಿದಿ. ಇನ್ನು ಅವಳು ಸನ್ಯಾಸಿ ಬದುಕ ಬರೀ ಬಟ್ಟೆ ಹಾಕೋದ್ರಲ್ಲೇ ಗೊತ್ತಾಗಿ ಹೋತು ನಮಗೆ. ಆಕಿಗೆ ಅಸಾಧ್ಯ ಇದ್ದು ಸನ್ಯಾಸಿ ಬದುಕ. ಅದಕ್ಕೆ ಅವಳನ್ನು ಇಲ್ಲೇ ಬಿಟ್ಟು ಹೋಗಪ್ಪ, ಕರ್ಕೊಂಡು ಹೋಗಬೇಡ ಅಂಥೇಳಿ ಆ ನೆರೆದ ಜನ ಎಲ್ಲ ಸ್ತ್ರೀಯರೆಲ್ಲ ರಾಮನಿಗೆ ಹೇಳ್ತಾರೆ, ನೀ ಬರುವವರೆಗೆ ಅವಳು ಇಲ್ಲಿಯೇ ಇರಲಿ, ನೀ ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ಹೊರಡು, ನಮ್ಮ ವಿನಂತಿಯನ್ನು ಮನ್ನಿಸು ಅಂತ ಹೇಳ್ತಾರೆ. ಬೇಡ, ಸೀತಾಂಗ ಕರ್ಕೊಂಡು ಹೋಗಬೇಡ, ನಿಮ್ಮ ತಮ್ಮನ ಕರ್ಕೊಂಡು ನೀನು ಅರಣ್ಯಕ್ಕೆ ಹೋಗಿಬಿಡು. ನೀ ಅರಣ್ಯದಿಂದ ಬರೋ ತನಕ ಸೀತೆ ನಮ್ಮ ಬಳಿ ಇರಲಿ, ನಾವು ಆಕೆಗೆ ರಕ್ಷಣೆ ಕೊಡ್ತೇವೆ, ನಾವು ಆಕೆಯನ್ನು ಕಾಪಾಡ್ಕೊಂಡು ಹೋಗ್ತೇವೆ, ಅದಕ್ಕೆ ನಮ್ಮ ಬಳಿ ಬಿಟ್ಟು ಹೋಗಂಥೇಳಿ ಅಲ್ಲಿ ನೆರೆದಂಥ ಸ್ತ್ರೀಯರೆಲ್ಲ ರಾಮನಲ್ಲಿ ಕೇಳ್ಕೊಳ್ತಾರೆ. ಸೀತೆ ಮನೋಸ್ಥಿತಿ ಅರಿತ ಅಲ್ಲೇ ವಶಿಷ್ಠ ಮುನಿಗಳು ಕೂತಿರ್ತಾರೆ. ಸೀತೆ ಮನಸ್ಥಿತಿಯನ್ನು ನೋಡ್ತಾರೆ, ಅದು ಹಾವಭಾವ ನೋಡ್ತಾರೆ, ಆಕೆ ಉಡುಗೆ ತೊಡುವ ಕಾಲಕ್ಕಾದಂಥ ತೊಂದರೆಗಳನ್ನು ನೋಡ್ತಾರೆ, ರಾಮ ತೊಡಿಸೋದನ್ನು ನೋಡ್ತಾರೆ ವಸಿಷ್ಠರು. ಆವಾಗ ಅವ್ರಿಗೆ ಮನಸ್ಸಿಗೆ ದುಃಖ ಆಗ್ತಿದೆ. ಅವರು ನೇರವಾಗಿ ಕೈಕೇಯಿ ಜೊತೆಗೆ ಮಾತಿಗೆ ಇಳಿತಾರೆ. ಕೈಕೇಯಿಗೆ ನುಡಿದನು. ವಸಿಷ್ಠ ಮುನಿಗಳು ಕೈಕೇಯಿಗೆ ಹೇಳ್ತಾರೆ, ಓ ಕೈಕೇಯಿ, ರಾಜನನ್ನು ದಾರಿ ತಪ್ಪಿಸಿ ನಿನ್ನ ಹದ್ದು ಮೀರಿರುವಿ. ದಶರಥನಂತೂ ನೀನು ದಾರಿ ತಪ್ಪಿಸಿ ಬಿಟ್ಟಿದ್ಯಾ, ಅವನ ಕಡೆಯಿಂದ ವಚನ ತೊಗೊಂಡ್ಬಿಟ್ಟಿದ್ಯಾ, ದಾರಿ ತಪ್ಪಿದ್ದಾನೋ. ನೀ ದಶರಥನ ದಾರಿ ತಪ್ಪಿಸೋಕ್ಕಾಗಿ ಎಲ್ಲ ನನ್ನ ಕೈಯಾಗ ಸಿಕ್ತೆ ಅಂಥೇಳಿ ನೀನು ನಿನ್ನ ಮಿತಿಯನ್ನು ಬಿಟ್ಟು ವರ್ತಿಸ್ತಾ ಇದ್ದೀಯಾ. ನೀನು ನಿನ್ನ ಮಿತಿಯನ್ನು ಬಿಟ್ಟು ನೀ ಯಾವ ಮಿತಿಯಲ್ಲಿ ಇರಬೇಕು, ರಾಣಿ ಇದ್ದರೂ ಕೂಡ ನೀ ಯಾವ ಮಿತಿಯಲ್ಲಿ ಇರಬೇಕು ಆ ಮಿತಿ ನಿನಗಿಲ್ಲ. ಮಿತಿ ಬಿಟ್ಟು ನೀನು ಆ್ಯಕ್ಟ್ ಮಾಡ್ತಿದ್ದೆ. ಇವತ್ತಿಂದು ಹಂಗೆ ಇದೆ ನೋಡಿ. ಇವತ್ತಿನ ಸ್ಥಿತಿಯಲ್ಲಿಯೂ ಕೂಡ ಯಾರಿಗೆ ಯಾವ ಕಾರ್ಯ ಇರ್ತದೆ, ಅಧಿಕಾರ ವ್ಯಾಪ್ತಿ ಎಷ್ಟು ಇರ್ತದೆ ಅಷ್ಟೇ ಇರಬೇಕು. ಈಗ ನಿಮಗೆ ನಮ್ಮ ಭಾರತ ಸಂವಿಧಾನದ ಹೇಳ್ತೀನಿ, ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಸರ್ಕಾರದ 3 ಅಂಗಗಳು ಯಾವಪ್ಪ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನೀವು ಓದಿದರೆ ನಿಮ್ಮ ಸಂವಿಧಾನ ಹೇಳ್ತಿದೆ 3 ಇಂಡಿಪೆಂಡೆಂಟ್, ಯಾರ ಮ್ಯಾಗ ಯಾರ್ದು ಕಂಟ್ರೋಲ್ ಇಲ್ಲ, ಸ್ವತಂತ್ರ ಡಿಸಿಷನ್ ಮೇಕರ್ಸ್. ಇವತ್ತು ಏನಾಗಿದೆ ಅಂದ್ರೆ ಈ ಶಾಸಕಾಂಗ ಏನಾಗಿದೆಯಲ್ಲ, ಇದು ಬರಬರುತ್ತಾ ಈ ಥರ ನಡತೆ ನೋಡಬೇಕಾದ್ರೆ ಇದು ನಿರಂಕುಶ ಡಿಕ್ಟೇಟರ್ಶಿಪ್ದಾಗ ನಡೆದು ಬಿಟ್ಟದ. ಇದು ಅದು ರಾಜ್ಯ ಮಟ್ಟದ ಇರಲಿ, ಕೇಂದ್ರ ಮಟ್ಟದ ಇರಲಿ. ಯಾಕೆಂದರೆ ಇವತ್ತು ಶಾಸಕಾಂಗ MLA ಇರಲಿ, MP ಇರಲಿ, ಮಿನಿಸ್ಟರ್ ಇರಲಿ, ಈ ಕಾರ್ಯಾಂಗನವನ್ನು ತನ್ನ ಹಿಡಿತದಲ್ಲಿ ತೊಗೊಂಡಾರೆ ನೋಡಿ. ಒಂದಾನೊಂದು ಕಾಲದಾಗ DC ಅಂದರೆ ಆ ಜಿಲ್ಲೆಯ ಒಂದು ರಾಜನ ಮಟ್ಟಕ್ಕಿದ್ದಂಗಿದ್ದ ಅವನದು ಫೈನಲ್ ಇರ್ತಿತ್ತು. ಇವರೇನು MP ಗಳು MLAಗಳೇನು ಇರ್ತಿದ್ರಲ್ಲ, ಇವರು ಅವನಿಗೆ ಸಹಾಯಕ ಆಗಬೇಕು ಅಂದರೆ ಸರ್ಕಾರ ಏನು ಶಾಸನ ಮಾಡ್ತಿದೆ, ಏನು ಕಾರ್ಯಗಳನ್ನು ಜಾರಿಗೆ ತರಲಿಕ್ಕೆ ಆದೇಶ ಮಾಡ್ತಿದೆ ಅದನ್ನು ಅವನು ಅಚ್ಚುಕಟ್ಟಾಗಿ ಪಾಲಿಸ್ತಿದ್ದೋ ಇಲ್ಲ ಅನ್ನೋದನ್ನು ಇವರು ನೋಡ್ತಿದ್ರು, ಅವನಿಗೆ ಸಹಾಯ ಮಾಡ್ತಿದ್ರು. ಇವತ್ತು ಹಾಗಾಗಿಲ್ಲ. ಇವತ್ತು ಆ ಜಿಲ್ಲಾಧಿಕಾರಿಯ ಪೂರ್ಣ ಅವನ ಅಧಿಕಾರವನ್ನು ಇವತ್ತು ಈ MLAಗಳು ಮತ್ತು MP ಗಳು ಇನ್ನು ಜಿಲ್ಲಾ ಮಂತ್ರಿಗಳು ಕಸ್ಕೊಂಡ್ಬಿಟ್ಟಾರೆ. ಈಗ ಜಿಲ್ಲಾ ಮಂತ್ರಿಗಳು ಆ ಜಿಲ್ಲದ ರಾಜನ ಅಲ್ಲಿ IAS IPS ಅಧಿಕಾರಿಗಳಂದ್ರೆ ಅವನು ಗುಲಾಮರಿದ್ದಂಗಿದ್ದಾರೆ. ಇವತ್ತಿನ ಸ್ಥಿತಿ ಹೇಳ್ತೀನಿ ನಿಮಗೆ. ಈ ವ್ಯವಸ್ಥೆಯನ್ನು ಕೆಡಿಸ್ತಾ ಇದ್ದಾರೆ. ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾವು ನಮ್ಮ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ವಿಚಾರ ಇಟ್ಕೊಂಡು ಬರೆದಿದ್ರು, ದೇಶ ಹೇಗಾಗಬೇಕು, ಭವಿಷ್ಯದ ಭಾರತ ಹೇಗಿರಬೇಕಂತ ಏನು ಬರೆದು ಇವು 3 ಅಂಗಗಳನ್ನು ಇಂಡಿಪೆಂಡೆಂಟಾಗಿ ಇಟ್ಟು ಹೋಗಿದ್ರು, ಅದನ್ನೆಲ್ಲ ಹಾಳು ಮಾಡಿದ್ವಿ ನಾವು. ಎಕ್ಸಿಕ್ಯೂಟಿವ್ ಆಯಿತು, ಜುಡಿಷಿಯಲ್ಲೂ ಆಯಿತು, ಎಲ್ಲದ್ರ ಮ್ಯಾಗ ನಿಯಂತ್ರಣ ಯಾರ್ದಾಗ್ತಾ ಇದೆ ಅಂದರೆ ಶಾಸಕಾಂಗದಾಗ್ತಾ ಇತ್ತು. ತಪ್ಪಿದು. ಇದು ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಸುಮೋಟೋದಾಗ ಜುಡಿಷಿಯಲ್ಲು ಮಾಡಬೇಕಾಗಿತ್ತು. ಇತ್ತೀಚೆಗೆ ತೀರ್ಪುಗಳು ಕೆಲವು ತರ್ತಾ ಇದೆ. ಅದಕ್ಕೆ ಅಧಿಕಾರ ಇತ್ತು, ಅವರು ಮಾಡಲಿಲ್ಲ. ಯಾಕಂದರೆ ಇವರು ಎಲ್ಲರನ್ನೂ ಅಪಾಯಿಂಟ್ಮೆಂಟ್ ಮಾಡೋರ, ಪ್ರಮೋಷನ್ ಕೊಡೋರ, ಇವರಿಗೆಲ್ಲ ಸೌಲಭ್ಯಗಳನ್ನು ಕೊಡೋರು ಯಾರಪ್ಪ ಅಂದರೆ ಈ ಮಂತ್ರಿಗಳು, ಶಾಸಕಾಂಗ. ಇವ್ರು ನಡೆದದ್ದೇ ದಾರಿ. ಅದಕ್ಕೆ ಏನಾಗ್ತಾ ಇದೆ ಅಂದರೆ ಸಂವಿಧಾನ ಹಾಕಿ ಕೊಟ್ಟಂಥ ಶಿಸ್ತು ಏನಿದೆ, ಸಾಂವಿಧಾನಿಕ ಶಿಸ್ತು ಏನಿದೆ, ಆ ಶಿಸ್ತಿನ ಉಲ್ಲಂಘನೆಯನ್ನು ಇವತ್ತು ಶಾಸಕಾಂಗ MLA ಪಾರ್ಲಿಮೆಂಟು ಮಾಡ್ತಾ ಇದೆ ಮತ್ತು ಅಸೆಂಬ್ಲಿನೂ ಮಾಡ್ತಾ ಇದೆ. ಭಾಳ ದುಃಖಕರ ಸಂಗತಿ. ಅದಕ್ಕೆ ಇಲ್ಲಿ ರಾಮ ತಂದೆಗೆ ಇದನ್ನು ಹೇಳ್ತಾನೆ ನಾವು. ಈಗ ಏನಾಗಿದೆಪ್ಪ ಅಂದ್ರೆ ವಸಿಷ್ಠ ಮುನಿ ಕೈಕೇಯಿಗೆ ಹೇಳ್ತಾನೆ, ನೀನು ಅಧಿಕಾರದ ವ್ಯಾಪ್ತಿ ಮೀರಿ ನೀ ಮಾತಾಡಕತ್ತೀಯಾ, ಮತ್ತು ಅದಕ್ಕೆ ನೀ ಅಧಿಕಾರದ ವ್ಯಾಪ್ತಿ ಒಳಗಿರು ಅಂತ ವಸಿಷ್ಠರು ಆಕೆಗೆ ಸಲಹೆಗಳನ್ನು, ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ.
ಅದ ಯಾವ ರೀತಿಯಾಗಿ ವಶಿಷ್ಠರು ಕೈಕೇಯಿಗೆ ಸಲಹೆಗಳನ್ನು ಮಾಡ್ತಾರೆ ಮತ್ತು ಕೈಕೇಯಿ ವಶಿಷ್ಠರ ಸಲಹೆಗಳನ್ನು ಕೇಳ್ತಾಳೋ ಇಲ್ಲೋ ಮತ್ತು ಅಲ್ಲೇನು ಅಸಮಾಧಾನ ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.